ದಶಕಗಳಿಂದ ಸ್ವಾಧೀನದಲ್ಲಿದ್ದ ಬಡವನ ಜಾಗಕ್ಕೆ ಗುನ್ನ ಇಟ್ಟ ಪಿಡಿಒ. ಯಾರ ಮಾತಿಗೂ ಕ್ಯಾರೆ ಅನ್ನದೇ ಜಾಗ ತೆರವು ಮಾಡಿಸಿದ ಪಿಡಿಒ. ಸಾಮಾನ್ಯ ಸಭೆಯಲ್ಲಿ ರೆಗ್ಯುಲೇಷನ್ ಪಾಸ್ ಆಗಿದ್ದ ಜಾಗಕ್ಕೆ ಪಿಡಿಒ ಕಂಟಕ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ. ಹಲವು ದಶಕಗಳಿಂದ ತಾನು ಆ ಗ್ರಾಮದ ಗ್ರಾಮ ಠಾಣಾ ಜಾಗದ ಸ್ವಾಧೀನದಲ್ಲಿದ್ದ ಆ ಜಾಗವನ್ನು ಈ ಸ್ವತಃ ಪಿಡಿಒ ಅಧಿಕಾರಿಗಳೇ ಸಾಮಾನ್ಯ ಸಭೆಯಲ್ಲಿ ರೆಗ್ಯುಲೇಷನ್ ಪಾಸ್ ಮಾಡಿದರೂ ಸಹ ಇದ್ದಕ್ಕಿದ್ದಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ 10 ಪೊಲೀಸರನ್ನು ಕರೆಸಿ ಜಾಗವನ್ನು ಒತ್ತುವರಿ ಮಾಡಿಸಿಕೊಂಡಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ಮಹೇಂದ್ರ ಭಾಗ್ಯಮ್ಮ ದಂಪತಿಗಳಿದ್ದು, ಅದೇ ಗ್ರಾಮದ ಸರ್ ಎಂ ವಿಶ್ವೇಶ್ವರಯ್ಯ ಸ್ವಗೃಹ ಪಕ್ಕದಲ್ಲೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಗ್ರಾಮ ಠಾಣಾ ಜಾಗದಲ್ಲಿ ಹಲವು ದಶಕಗಳಿಂದ ಸ್ವಾಧೀನದಲ್ಲಿದ್ದು ಕಾಂಪೌಂಡ್ ಹಾಕಿಕೊಂಡಿದ್ರು. ಆದರೆ ಯಾವಾಗ ಜಮೀನುಗಳಿಗೆ ಬಂಗಾರದ ಬೆಲೆ ಬಂತೋ ಅದರಲ್ಲೂ ಸರ್ ಎಂ ವಿಶ್ವೇಶ್ವರಯ್ಯ ಮನೆಯ ಪಕ್ಕದಲ್ಲೇ ಇದ್ದ ಜಾಗಕ್ಕೆ ಹಲವಾರು ಕಣ್ಣುಗಳು ಬಿದ್ದಿತ್ತು. ಹೇಗಾದ್ರೂ ಮಾಡಿ ಈ ಜಾಗವನ್ನು ಕೈವಶ ಪಡಿಸಿಕೊಳ್ಬೇಕಂತ ಕಾಣದ ಕೈಗಳು ನಾನಾ ತಂತ್ರಗಳು ಮಾಡಿದ್ರು. ಆದರೆ ಮಹೇಂದ್ರ ಅವರ ತಾತ ಕಾಲದಿಂದಲೂ ಇದ್ದ ಗ್ರಾಮ ಠಾಣಾ ಜಾಗಕ್ಕೆ ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಅರ್ಜಿ ನೀಡಿ ಹೌಸ್ ಲಿಸ್ಟ್ ಮಾಡಿಸಿಕೊಂಡಿದ್ದಾರಂತೆ. ಅದಲ್ಲದೆ ಪಂಚಾಯಿತಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಕೂಡ ರೆಗ್ಯುಲೇಷನ್ ಪಾಸ್ ಮಾಡಿದ್ದಾರೆ. ಆದರೆ ಕಾಣದ ಕೈಗಳ ಕೈವಾಡವು ಜಾಗವನ್ನು ಪಿಡಿಒ ಪೊಲೀಸ್ ರಿಸರ್ವೇಷನ್ ಕರೆಸಿ ಜೆಸಿಬಿಗಳ ಕಾಂಪೌಂಡ್ ಅನ್ನು ತೆರವು ಮಾಡಿಸಿ ಪಂಚಾಯಿತಿ ನಾಮಫಲಕ ಹಾಕಿದ್ದಾರೆ. ನಾನು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ. ಹಿಂದಿನ 1 ವರ್ಷದಿಂದ ಇವತ್ತೇನು ನಾವು ನಿಂತಿದ್ದೀವಿ, ಇದು ಗ್ರಾಮ ಠಾಣಾ ಆಸ್ತಿಯಾಗಿದ್ದು 1.25 ಕುಂಟೆ ಗ್ರಾಮ ಠಾಣಾ ಆಸ್ತಿ ಇದು. ಕಳೆದ 1 ವರ್ಷದಿಂದ ಇದರ ಬಗ್ಗೆ ನಡೀತಾ ಇತ್ತು. ಸರ್ವೆಗೆ ಹಾಕಿದ್ವಿ, ಸರ್ವೆ ಆಯಿತು. ತಹಸೀಲ್ದಾರ್ ಸಾಹೇಬರು ಬಂದರು, ಸರ್ವೆ ಮಾಡಿಸಿದ್ರು. ಆಮೇಲೆ ನನಗೆ 21 ಸೆಪ್ಟೆಂಬರ್ 2024ಕ್ಕೆ ಹಸ್ತಾಂತರ ಮಾಡಿದ್ರು. 1.25 ಕುಂಟೆ ಇದೆಯಪ್ಪ ಅಂತ ಹಸ್ತಾಂತರ ಮಾಡಿದ್ರು ತಹಸೀಲ್ದಾರ್ ಸಾಹೇಬ್ರ ಕಡೆಯಿಂದ ವಿಎ ಬಂದು ಆರ್ಐ ಬಂದು. ಆ ನಂತರ ಇವರು ನಮ್ಮದು ಅಂತ ಹೇಳ್ಬಿಟ್ಟು ಮಹೇಂದ್ರ ಅವರು ನಮ್ಮದು ಅಂತ ಹೇಳ್ಬಿಟ್ಟು ಬಂದರು. ಅದಕ್ಕಾಗಿ ಅವರೇ ಅವ್ರ ಹತ್ರ ಯಾವುದು ದಾಖಲಾತಿಗಳಿರುವುದಿಲ್ಲ. ನನಗೆ ಯಾವುದೇ ರೀತಿಯ ಒತ್ತಡಗಳಿರುವುದಿಲ್ಲ. ಇವತ್ತಲ್ಲ, ನಾನು ಕಳೆದ 8 ವರ್ಷದಿಂದ ಪಿಡಿಒ ಡ್ಯೂಟಿ ಮಾಡ್ತಾ ಇದ್ದೀನಿ. ಹಲವಾರು ಟ್ರಾನ್ಸ್ಫರ್ಗಳಾದವು. ನನಗೆ ಎಲ್ಲೂ ಒತ್ತಡದಿಂದ ನಾನು ಕೆಲಸ ಮಾಡಲ್ಲ. ಇಲ್ಲಿಲ್ಲ ಅಂದರೆ ಇನ್ನೊಂದು ಕಡೆ ಎಲ್ಲೋ ಉದ್ಯೋಗ ಇರುತ್ತೆ. ಬಟ್ ಈಗಿನ ಕಾಲದಲ್ಲಿ ಈಗ ಇತ್ತೀಚೆಗೆ ಏನಾಗಿದೆ, ಸರ್ಕಾರದ ಏನು ಸಮುದಾಯ ಅಂದ ಹಾಗೆ ಮುದ್ದೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಮೀನುಗಳಿಗೆ ಬಂಗಾರದ ಬೆಲೆ ಬಂದಿದೆ. ಅದರಲ್ಲೂ ಸರ್ ಎಂ ವಿಶ್ವೇಶ್ವರಯ್ಯ ಮನೆಯ ಪಕ್ಕದಲ್ಲೇ ಇದ್ದ ಸರ್ಕಾರಿ ಗ್ರಾಮ ಠಾಣಾ 60ಕ್ಕೆ 40 ಜಾಗದಲ್ಲಿ ದಶಕಗಳಿಂದ ಸ್ವಾಧೀನದಲ್ಲಿದ್ರು. ಆದರೆ ದಿನೇ ದಿನೇ ಆ ಜಾಗಕ್ಕೆ ಕಾಣದ ಕಣ್ಣುಗಳು ಬಿದ್ದು ರಾಜಕೀಯ ತಿರುವು ಪಡೆದುಕೊಂಡು ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಮಹೇಂದ್ರ ಬಳಿ ಈಗಾಗಲೇ ಹೌಸ್ ಲಿಸ್ಟ್ ದಾಖಲೆಗಳಿದ್ದು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ರೆಗ್ಯುಲೇಷನ್ ಪಾಸ್ ಆಗಿದ್ರು ಕೂಡ ಪಿಡಿಒ ತೆರವು ಮಾಡ್ತಾ ಇದು ಅವರ ನಡೆಯ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ನಾನು ಸುಮಾರು ಒಂದು 60-70 ವರ್ಷದಿಂದ ನಮ್ಮ ತಾತನ ಕಾಲದಿಂದ ನಾವೇ ಇದನ್ನ ಅನುಭವದಾಗಿರೋದು. ಅಂಥದ್ದನ್ನ ಇವತ್ತು ಪಿಡಿಒ ಈ ಥರ ಮಾಡ್ತಾರೆ. ಈಗ ಪಂಚಾಯತಿನಲ್ಲಿ ರೆಗ್ಯುಲೇಷನ್ ಕೂಡ ನಮ್ಮ ಕಡೆನೇ ಆಗೈತೆ. ಮೆಂಬರ್ಗಳೆಲ್ಲ ಒಬ್ಬರು ಮಾಡ್ಕೊಡ್ತಾರೆ.
ಆದ್ರೂ ಇವನು ಕೈಗಾಗೆ ಇದು ಮಾಡ್ತಾನೆ ಅಂದ್ರೆ ಅವನು ಮುಂದುವರ್ಕೊಂಡು ಮಾಡ್ತಾ ಇದ್ದಾನೆ. ಸರ್ ಇದೊಂದು ನಡಿಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ಇದ್ರ ಬಗ್ಗೆ? ಡಾಕ್ಯುಮೆಂಟ್ ಐತೆ ಸರ್. ಅಲ್ಲ ಏನೇನಾಗಿದೆ ಅಂತ? ಔಷಧಿ ಸ್ಟಾರ್ಟ್ ಆಯ್ತು, ತಿರುಗಿ ಮೊನ್ನೆ ರೆಗ್ಯುಲೇಷನ್ ಖಾತೆನೂ ಆಗೈತೆ, ಎಲ್ಲ ಇದ್ದುಕೊಂಡು ನಾವು ಮೆಂಬರ್ಗಳೆಲ್ಲ ಇದು ಮಾಡಿಕೊಡು ಅಂತೇಳಿ ಇದು ಮಾಡ್ಕೊಟ್ಟವ್ರು, ರೆಗ್ಯುಲೇಷನ್ ಮಾಡ್ಕೊಟ್ಟವ್ರಲ್ಲ. ಆದರೂ ಅವ್ನು ಮಾಡ್ಕೊಡ್ತೀರ ಗೌರ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಇದು ಮಾಡ್ತಾರೆ. ಯಾಕೆ ಅಷ್ಟೊಂದು ಪ್ರಶ್ನೆ ತಗೊಂಡಿದ್ದಾರೆ? ಯಾಕೆ ನನಗೂ ಗೊತ್ತಿಲ್ಲ ಅದು. ಇನ್ನು ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳ ನಡೆಯೂ ಒಂದಾದರೆ ಪಿಡಿಒ ಅಧಿಕಾರಿ ತಿಪ್ಪಯ್ಯ ಅವರದ್ದೇ ಒಂದು ನಡೆಯಾಗಿದೆ. ಇಷ್ಟಾದರೂ ಸ್ಥಳದಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರು ಇಲ್ಲದೆ ಇರುವುದು ಪಿಡಿಒ ಮತ್ತು ಸದಸ್ಯರುಗಳ ಅಸಮಾಧಾನ ಎದ್ದು ಕಾಣ್ತಿದೆ. ಆನ್ಸರ್ ಕೊಡ್ಬೋದಲ್ವಾ ಸರ್ ಅವರು? ಯಾಕೆ ಕೊಡ್ತಿಲ್ಲ? ನಾವು ಕೇಳೋದು ತಪ್ಪ? ನಮ್ಮ ಕಡೆ ನ್ಯಾಯ ಇಲ್ಲಲ್ಲ, ಅವ್ರ ಕಡೆ ನ್ಯಾಯ ಅವ್ರ ಐತೆ, ಕಡೆ ಕೋರ್ಸ್ ಅವ್ರು ಏನ್ ಐತೆ. ಬೇಕಾದ್ರೂ ಮಾಡ್ಬೋದು ಅವ್ರು. ಯಾಕಂದ್ರೆ ನಾವು ಕೂಲಿ ಮಾಡೋರು, ನಾವು ಕೂಲಿ ಮಾಡೋರಲ್ಲ. ಅಯ್ಯೋ ಅದೇ ಇರೋದು. ಅಲ್ಲ ಬಡವರು ಈ ತರ ಮಾಡ್ಕೊಡ್ಬೋದು.